Hey guys, I welcome you all to Lotus Spirituality channel. And guys, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಇವತ್ತು ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ವಾ, ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಆ್ಯಂಡ್ ಆಫ್ ಕೋರ್ಸ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ 1000 ಹೇಗಾಗ್ತಿತ್ತು ಅಲ್ವಾ. ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ನಿಮಗೋಸ್ಕರ. ಆ್ಯಂಡ್ ಒಂದು ಫ್ರೀ ರೀಡಿಂಗ್ ಕೂಡ, ಗ್ರ್ಯಾಟಿಟ್ಯೂಡ್ ರೀಡಿಂಗ್ ಕೂಡ ಮಾಡಬೇಕಂತ ಇದ್ದೀನಿ. ಅದನ್ನು ನಾನು ಹೇಳ್ತೀನಿ ನಿಮಗೆ, ಓಕೆ, ಇನ್ಫಾರ್ಮ್ ಮಾಡ್ತೀನಿ ಫಾರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ಓಕೆ ಗೈಸ್, ನನ್ನಲ್ಲಿ ಒಬ್ಬರು ಪರ್ಸನಲ್ ರೀಡಿಂಗ್ ತೊಗೊಂಡಿದ್ರು. ಆ್ಯಂಡ್ ಬೇರೆಯವರು ಕೇಳ್ತಾ ಇರ್ತಾರೆ, ನಮ್ಮ ಪಾರ್ಟ್ನರ್ನ ನಾನು ತುಂಬ ಇಷ್ಟಪಡ್ತೀನಿ, ಅವ್ರನ್ನ ಹೇಗೆ ಪಡಿಬೇಕು ಅಥವಾ ಅವ್ರು ಬರ್ತಾರಾ. ಸೊ ಇದು ಕಾಮನ್ ಕ್ವೆಶನ್ಸ್ ಇರುತ್ತೆ ಆಲ್ಮೋಸ್ಟ್ ಎಲ್ಲರದ್ದು. ಆ್ಯಂಡ್ ಒಬ್ಬರು ಹೇಳಿದರು, ಆ್ಯಕ್ಟಿವೇಟ್ ಹೇಗೆ ಮಾಡ್ಕೋಬೇಕು ನಮ್ಮ ಚಕ್ರಾನ, ಹಾರ್ಟ್ ಚಕ್ರ ಅಂತ ಹೇಳಿದರು. ಸೊ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನಾನು. ಆ್ಯಂಡ್ ಹಿಯರ್ ಇಟ್ ಈಸ್. ನಿಮಗೆ ಅನಿಸ್ತಾ ಇದ್ದೇನೆ ಯಾರಿಗಾದರೂ ನೀವು ತುಂಬ ಇಷ್ಟಪಡ್ತೀರಾ ಮತ್ತು ಅವರು ನಿಮಗೆ ವಾಪಸ್ಸಾಗಿ ಪ್ರೀತಿ ಕೊಡ್ತಾ ಇಲ್ಲ ಅಂತ, ಹಾಗೆ ಅನಿಸ್ತಾ ಇದೆಯಾ? ಅಥವಾ ನಿಮಗೆ ಹೌ ಟು ಕನೆಕ್ಟ್ ವಿತ್ ಸಮ್ ಒನ್ ಎನಿ ಟೈಮ್ ಎನಿವೇರ್, ಹಾರ್ಟ್ ಟು ಹಾರ್ಟ್, ಈ ಥರ ಕನೆಕ್ಷನ್ ಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಾದರೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಹಾರ್ಟ್ ಚಕ್ರದಿಂದ ಮಾತ್ರ. ನಾವು ಸ್ಪಿರಿಚುವಲ್ ಆಗಿ ಹೋಗಬೇಕಾಗುತ್ತೆ. ಓಕೆ. ಆ್ಯಂಡ್ ಗೈಸ್, ಈ ವಿಡಿಯೋ ಪೂರ್ತಿ ಒಂದು ಸ್ವಲ್ಪ ನಾನು ಸ್ಪಿರಿಚುವಲ್ ಪ್ರಕಾರನೇ ಹೇಳ್ತೀನಿ. ನಾನು ಫಾರಿನ್ ಅವ್ರ ಥರ ಹಾರ್ಟ್ ಚಕ್ರ ಇದು ಈ ಥರ ನಮ್ಮದ್ರಲ್ಲಿ ಹೇಗಿದೆನೋ ನಾನು ಹಾಗೆ ಹೇಳ್ತೀನಿ. ಇದು ಫಾಲೋ ಮಾಡೋದು ಬಿಡೋದು ಅದು ನಿಮ್ಮ ಇಷ್ಟ. ಓಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬೇಸಿಕ್ಸ್ ಥಿಂಗ್ಸ್ ಹೇಳಿಬಿಡ್ತೀನಿ. ಹಾರ್ಟ್ ಚಕ್ರ ಅಂದರೆ ಇದು ಸ್ಟಾರ್. ಓಕೆ, ಸ್ಟಾರ್ ಇರುತ್ತೆ. ನಾವು ಹೇಗೆ ಬರಿತೀವಿ ಸ್ಟಾರ್ ಆ ಥರ 6 ಟ್ರಯಾಂಗಲ್ಸ್ ಇರುತ್ತೆ ಅದರಲ್ಲಿ. ಇದು ಬಂದುಬಿಟ್ಟು ಕಲರ್ ಇದ್ರದ್ದು ಗ್ರೀನ್ ಕಲರ್ ಇರುತ್ತೆ. ಮತ್ತು ಇದ್ರದ್ದು ಬೀಜ ಮಂತ್ರ ಯಮ್ ಅಂತ. ಓಕೆ, ಯಮ್ ಅಂತ. ಇದು ಎಲ್ಲಿ ಲೊಕೇಟ್ ಆಗಿರುತ್ತೆ? ನಮ್ಮ ಹಾರ್ಟಲ್ಲಿ. ಓಕೆ, ಹಾರ್ಟ್ ರೀಜನ್ ಹತ್ರ ಲೊಕೇಟ್ ಆಗಿರುತ್ತೆ, ಮಧ್ಯದಲ್ಲಿ, ನಮ್ಮ ಚೆಸ್ಟ್ನ ಮಧ್ಯಭಾಗದಲ್ಲಿ ಹಾರ್ಟ್ ಚಕ್ರ ಇರುತ್ತೆ. ಮೇಲೆ 3 ಚಕ್ರ ಇರುತ್ತೆ, ಕೆಳಗೆ 3 ಚಕ್ರ ಇರುತ್ತೆ. ಹಾಗಾಗಿ ಇದು ಮಧ್ಯ ಇರೋದ್ರಿಂದ ಇದು ಒಂದು ಹೀಲ್ ಆದ್ರೂ ಕೆಳಗಿನ 3 ಮತ್ತು ಮೇಲಿನ 3 ಎರಡೂ ಹೀಲ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಫಸ್ಟ್ ಸ್ಟೆಪ್. ಒಂದು ಸ್ವಲ್ಪ ಜನದ್ದು ಮೇಲಿನ 3 ಮಾತ್ರ ಇದು ಬ್ಯಾಲೆನ್ಸ್ ಅಥವಾ ಹೀಲ್ ಆಗಿರುತ್ತೆ, ಆ್ಯಕ್ಟಿವೇಟ್ ಆಗಿರುತ್ತೆ. ಮತ್ತು ಇದು ಹಾರ್ಟ್ ಚಕ್ರ ಹೀಲ್ ಆಗಿಲ್ಲ, ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಕೆಳಗಿನ 3 ಚಕ್ರಾಸ್ ಕೂಡ ಆ್ಯಕ್ಟಿವೇಟ್ ಆಗೋದಿಲ್ಲ. ಇದು ಬೇಸಿಕ್ ನೆಸೆಸಿಟಿ. ಓಕೆ. ಮತ್ತು ಬ್ರೀಫಾಗಿ ಹೇಳಿಬಿಡ್ತೀನಿ. ಫಸ್ಟ್ ಇದು ಬ್ಯಾಲೆನ್ಸ್ ಇದ್ದರೆ ಏನಿರುತ್ತೆ ಅಂದರೆ ಲವಿಂಗ್, ಫೀಲ್ಡ್ ಲವ್. ಎಲ್ಲರೂ ನಿಮಗೆ ಪ್ರೀತಿಸ್ತಾರೆ, ಎಲ್ಲರೂ ನಿಮ್ಗೆ ಇಷ್ಟಪಡ್ತಾರೆ, ಎಲ್ಲರಿಗೂ ನೀವಂದರೆ ತುಂಬ ಇಷ್ಟ, ನೀವು ತುಂಬ ಓಪನ್ ಹಾರ್ಟೆಡ್, ಈ ಥರ ನೀವಿದ್ದೀರಾ, ಲವಿಂಗ್ ಇದ್ದೀರಾ. ಮತ್ತು ಸೆರೆನಿಟಿ, ಆಕ್ಸೆಪ್ಟ್ ಮಾಡ್ತೀರಾ. ನೀವು ಯಾರೇ ಏನೇ ಹೇಳಿದ್ರು, ನಿಮ್ಮ ತಪ್ಪೇ ಹೇಳಿದ್ರು ನೀವು ಆಕ್ಸೆಪ್ಟ್ ಮಾಡ್ತೀರಾ. ಇಮೋಷ್ನಲಿ ನೀವು ಕನೆಕ್ಟ್ ಆಗ್ತೀರಾ. ಅಥವಾ ಎಮೋಷ್ನಲಿ ತುಂಬ ನೀವು ವೀಕನ್ನೂ ಇರಲ್ಲ, ಸೆನ್ಸಿಟಿವೂ ಇರಲ್ಲ, ಹೈಪರ್ ಸೆನ್ಸಿಟಿವೂ ಇರಲ್ಲ, ಅಥವಾ ನಾರ್ಮಲಾಗಿ ಇರ್ತೀರಾ. ತುಂಬ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳಲ್ಲ, ತುಂಬ ಎಕ್ಸ್ಪೆಕ್ಟ್ ಮಾಡಲ್ಲ, ತುಂಬ ಬೇರೆಯವ್ರ ಮೇಲೆ ಟ್ರಸ್ಟ್ ಅಥವಾ ಬೇರೆಯವ್ರ ಮೇಲೆ ತುಂಬ ನೀವು ಡಿಪೆಂಡೆಂಟ್ ಆಗಿರೋದಿಲ್ಲ. ಬ್ಯಾಲೆನ್ಸ್ಡ್ ಇರ್ತೀರಾ, ಇಮೋಷನಲಿ ಬ್ಯಾಲೆನ್ಸ್ಡ್ ಇರ್ತೀರಾ. ಮತ್ತು ನಿಜಾನ ಅದು ನಿಮಗೆ ಅದು ಹಾರ್ಮ್ ಮಾಡಲಿ, ಏನೇ ಮಾಡಿದ್ರು ನಿಜಾನ ಆಕ್ಸೆಪ್ಟ್ ಮಾಡ್ತೀರಾ, ಟ್ರುತ್ನ ಇಷ್ಟಪಡ್ತೀರಾ ನೀವು. ಓಕೆ. ಮತ್ತು ಟಾಲರೆನ್ಸ್ ಕೂಡ ಇರುತ್ತೆ ನಿಮ್ಮಲ್ಲಿ, ಆ ಎಬಿಲಿಟಿ ಇರುತ್ತೆ, ಶಕ್ತಿ ಇರುತ್ತೆ ನಿಮಗೆ. ಸೊ ಇದು ಬ್ಯಾಲೆನ್ಸ್ಡ್ ಇದ್ರೆ. ಇದು ಬ್ರೀಫಾಗಿ ಹೇಳಿದ್ದೀನಿ, ಲೇಟರ್ ನಾನು ಡೀಟೇಲಾಗಿ ಮತ್ತೆ ಹೇಳ್ತೀನಿ. ಓಕೆ. ಅನ್ಬ್ಯಾಲೆನ್ಸ್ಡ್ ಇದ್ದರೆ ಏನಾಗುತ್ತೆ? ಲೋನ್ಲಿನೆಸ್ ಇದೆನಾ ನಿಮಗೆ? ನಂಗೆ ಯಾರೂ ಇಷ್ಟಪಡೋದಿಲ್ಲ, ನಾನು ಒಬ್ಬಳೇ ಇದ್ದೀನಿ, ನನ್ನ ಜೊತೆಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನನಗೆ ಅರ್ಥ ಮಾಡ್ಕೊಳೋರು ಯಾರೂ ಇಲ್ಲ, ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಹತ್ರ ಯಾರೂ ಇಲ್ಲ, ಈ ಥರ ಅನಿಸ್ತಾ ಇದೆನಾ? ಅಥವಾ ನಿಮಗೆ ಡಿಮ್ಯಾಂಡಿಂಗ್ ಅನಿಸುತ್ತಾ? ಯಾರಾದರೂ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾಯಿದ್ರಾ? ಅಥವಾ ನೀವು ಎಲ್ಲ ಒಂದು ಚಿಕ್ಕ ವಿಷಯಕ್ಕೂ ಬೇರೆಯವ್ರ ಹತ್ರ ಡಿಮ್ಯಾಂಡ್ ಮಾಡಿ ಪಡಿಬೇಕಾ ಅದನ್ನು? ಸ್ವಲ್ಪ ಜೆಲಸ್ ಫೀಲ್ ಆಗುತ್ತಾ ನಿಮಗೆ ಬೇರೆಯವ್ರಿಗೆ ನೋಡಿದರೆ? ಮತ್ತು ತುಂಬ ಒಂಥರ ಕೋಲ್ಡ್ ಹಾರ್ಟೆಡ್ ಅಂತಂದರೆ ಹಾರ್ಟ್ಲೆಸ್ ಇದ್ದೋ ಹಾಗೆ. ಓಕೆ. ಏನೇ ಬೇಕಂದ್ರೂ ಅಥವಾ ಬೇರೆಯವ್ರ ಕಷ್ಟ ನಿಮಗೆ ಕಾಣಿಸೋದಿಲ್ಲ ಆ ಥರ. ಅಥವಾ ನಾರ್ಸಿಸ್ಟಿಕ್ ಅಂತ ಹೇಳ್ತಾರೆ. ಇದೆಲ್ಲ ಓವರ್ಲಿ ಆ್ಯಕ್ಟಿವೇಟ್ ಅಥವಾ ಓವರ್ಲಿ ಅಂಡರ್ ಆ್ಯಕ್ಟಿವೇಟ್ ಇದ್ದಾಗ ಈ ಥರ ಮ್ಯಾನಿಪ್ಯುಲೇಷನ್ ಮಾಡೋದು, ನಾರ್ಸಿಸ್ಟಿಕ್ ಆಗಿರೋದು. ನಾರ್ಸಿಸ್ಟಿಕ್ ಬಗ್ಗೆ ನಾನು ಹೇಳೋದಿಲ್ಲ, ಯಾಕಂದರೆ ಅವರು ತುಂಬಾ ಫಸ್ಟ್ ಬ್ಯಾಚ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಅವ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ನೀವು ಬೇಕಾದರೆ ತಿಳ್ಕೊಬೇಕು, ಜನರಲ್ ನಾಲೆಡ್ಜ್ ಪರ್ಪಸ್ ಅಂದರೆ ನೀವು ಗೂಗಲ್ ಮಾಡ್ಬೋದು, ಅಥವಾ ತುಂಬ ವೀಡಿಯೋಸ್ ಕೂಡ ಇದೆ, ಕನ್ನಡದಲ್ಲೂ ಇದೆ, ಬೇಕಂದರೆ ನೋಡ್ಬೋದು. ಓಕೆ.
ಆಮೇಲೆ ಯಾರಿಗಾದ್ರೂ ಡಿಸೀಸ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸಿಗೆ ರಿಲೇಟೆಡ್ ಪ್ರಾಬ್ಲಮ್ಮು, ಮತ್ತು ಇಲ್ಲಿ ಶೋಲ್ಡರ್ ಹತ್ರ ಬ್ಯಾಕ್, ಓಕೆ, ಅಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ, ಅಲರ್ಜೀಸ್ ಇದ್ದರೆ, ಸೊ ಆರ್ಮ್ಸಿಗೆ ನೋವು ಈ ಥರ ಎಲ್ಲ ನಿಮಗಿದ್ರೆ ಅದು ಹಾರ್ಟ್ ಚಕ್ರ ನಿಮ್ಮದು ಅನ್ಬ್ಯಾಲೆನ್ಸ್ಡ್ ಇದೆ ಅಂತ, ಅಥವಾ ಇಂಬ್ಯಾಲೆನ್ಸ್ ಏನು ಹೇಳ್ತೀವಿ, ಬ್ಲಾಕ್ಡ್ ಇದೆ, ಆ್ಯಕ್ಟಿವ್ ಆಗಿಲ್ಲ, ಹೀಲ್ ಆಗಿಲ್ಲ ಅಂತ ಅರ್ಥ. ಓಕೆ, ಈಗ ನಾವು ಡೀಟೇಲಾಗಿ ನೋಡೋಣ. ಈ ಹಾರ್ಟ್ ಚಕ್ರ ಬ್ಲಾಕ್ಡ್ ಇದ್ದರೆ ನಿಮಗೇನೇನಾಗುತ್ತೆ. ನಿಮಗೆ ಇದರಲ್ಲಿ 50-60% ಅಷ್ಟು ರೆಸನೇಟ್ ಆದರೆ, ಈಗ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇದರ ಅರ್ಥ ನಿಮ್ಮ ಹಾರ್ಟ್ ಚಕ್ರನೂ ಬ್ಲಾಕ್ಡ್ ಇದೆ ಅಂತ, ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ಡ್ ಇದ್ದರೆ ಫಸ್ಟ್ ಆಫ್ ಆಲ್ ನಿಮಗೆ ಬೆಟ್ರೇಯಲ್ ಅಂದರೆ ನಿಮಗೆ ಚೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಥವಾ ಒಂದು ಸಲ ಚೀಟ್ ಆಗೋದಿಲ್ಲ, ನೀವು ತುಂಬ ಸಲ ಚೀಟ್ ಆಗ್ತೀರಾ, ಬೇಗ ಚೀಟ್ ಆಗುತ್ತೆ, ನಿಮಗೆ ಬೇಗ ನಂಬ್ತೀರಾ ಅವ್ರು ಚೀಟ್ ಮಾಡ್ತಾರೆ. ಯಾರಾದರೂ ಕೂಡ ಆರಾಮಾಗಿ ಬಂದು ನಿಮಗೆ ಚೀಟ್ ಮಾಡಿಬಿಟ್ಟು ಹೋಗ್ಬೋದು, ನಿಮಗೆ ಹರ್ಟ್ ಮಾಡಿಬಿಟ್ಟು ಹೋಗ್ಬೋದು, ಅಗೇನ್ ಆ್ಯಂಡ್ ಅಗೇನ್ ಆಗುತ್ತೆ. ಮತ್ತು ಈಸಿಲಿ ಟ್ರಸ್ಟ್ ಮಾಡಿಬಿಡ್ತೀರಾ ನೀವು ಬೇರೆಯವರಿಗೆ. ಓಕೆ, ಮತ್ತು ಆವಾಗ ಅನಿಸುತ್ತೆ ನಿಮಗೆ ನಿಮ್ಮ ಲೈಫಲ್ಲೇ ನಿಮ್ಗೆ ಯಾವಾಗಾದರೂ ಲವ್ ಸಿಗುತ್ತಾ ಇಲ್ವಾ, ಜೀವನದಲ್ಲಿ ಪ್ರಾಪರ್ ಆದ ಲವ್ ಸಿಗುತ್ತಾ ಇಲ್ಲ, ಆ ಥರ ನಿಮಗೆ ಡೌಟ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ತುಂಬ ಸ್ಟ್ರೆಸ್ಡ್ ಫೀಲ್ ಆಗ್ತಾಯಿದ್ರೆ, ನಿಮಗೆ ಇಮೋಷ್ನಲಿ ಪೇಯ್ನ್ ಇದ್ದರೆ, ನಿಮಗೆ ಬ್ಯಾಡ್ ಮೆಮೊರೀಸಿಂದ, ಫಸ್ಟ್ ಆಫ್ ಆಲ್ ಬ್ಯಾಡ್ ಮೆಮೊರೀಸ್ ಅಂದರೆ ನಿಮ್ಮ ಓಲ್ಡ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದು. ಮತ್ತು ನಿಮಗೆ ಅನಿಸುತ್ತಾ ನೀವು ಓವರ್ ಥಿಂಕ್ ಮಾಡ್ತಾಯಿದ್ದೀರಾ ಅಂತ, ಅಂದರೆ ಒಂದು ಸ್ವಲ್ಪ ಏನಾದರೂ ಡಿಫ್ರೆನ್ಸಸ್ ಆದ್ರೂ ನೀವು ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಿ ನಿಮಗೆ ತಲೆನೋವಾಗೋದು, ಥಿಂಕ್ ಮಾಡೋದು, ಡಿಪ್ರೆಷನ್ಗೆ ಹೋಗೋದು, ಒಂಥರ ಜ್ವರ ಬಂದಂಗೆ ಆಗೋದು. ಸೊ ಈ ಥರ ಎಲ್ಲ ಆಗುತ್ತಾ, ಇದರ ಅರ್ಥ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ಡ್ ಇದೆ ಅಂತ. ಮತ್ತು ಈ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ಆವಾಗ ನಿಮಗೆ ರಿಲೇಷನ್ಶಿಪ್ ನಿಮ್ಮದು ಚೆನ್ನಾಗಿದ್ರೂ ಅದು ಸಂಬಂಧ ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಿಲೇಷನ್ಶಿಪ್ ಎಂಡಿಂಗಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಬ್ಬರಲ್ಲಿ ಒಬ್ಬರು ಹಾರ್ಟ್ ಚಕ್ರ ಬ್ಲಾಕ್ಡ್ ಇದ್ರೂ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇಬ್ಬರದ್ದು ಹಾರ್ಟ್ ಚಕ್ರ ಬ್ಲಾಕ್ಡ್ ಇದ್ದರೆ ಮೆನಿ ಟೈಮ್ಸಲ್ಲಿ ಬ್ರೇಕಪ್ ಆಗಿಬಿಡುತ್ತೆ. ಓಕೆ, ಬ್ಲಾಕ್ಡ್ ಆದರೂ, ಅಂಡರ್ ಆ್ಯಕ್ಟಿವ್ ಆದರೂ, ಓವರ್ ಆ್ಯಕ್ಟಿವ್ ಆಫ್ ದಿ ಹಾರ್ಟ್ ಚಕ್ರ ಆದ್ರೂ ಇದೇ ಸೇಮ್ ಪ್ರಾಬ್ಲಮ್ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದರೆ ಲೋ ಸೆಲ್ಫ್ ಎಸ್ಟೀಮ್. ನಿಮ್ಮ ಸೆಲ್ಫ್ ಎಸ್ಟೀಮ್ ಅಂದರೆ ನಿಮ್ಮ ಮೇಲೆ ನಿಮಗಿರೋ ಅಂಥ ರೆಸ್ಪೆಕ್ಟ್, ಓಕೆ, ಅದು ನಿಮಗೆ ತುಂಬ ಕಮ್ಮಿ ಇದ್ದರೆ, ನಿಮ್ಮನ್ನು ನೀವೇ ಕೀಳ್ಭಾವದಿಂದ ನೋಡ್ತಾ ಇದ್ದು, ಮತ್ತು ಏನೇ ಒಂದು ತಪ್ಪಾದ್ರೇನು ಬೇರೆಯವರಿಗೆ ನೀವು ಬ್ಲೇಮ್ ಮಾಡೋದು. ನೀನು ಈ ಥರ ಮಾಡಿದೆ, ಅದಕ್ಕೆ ಹೀಗಾಯಿತು, ನಿನ್ನಿಂದ ಏನು ತಪ್ಪಾಯಿತು, ನೀನು ಅವ್ರ ಮೇಲೆ ಯಾಕೆ ಡಿಪೆಂಡೆಂಟ್ ಇದ್ದೆ, ಸೊ ಅದನ್ನು ಯೋಚನೆ ಮಾಡೋದಿಲ್ಲ. ಏನೇ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೂ ನಿಮ್ಮಿಂದ ಆಗಿಲ್ಲ, ಅದು ಬೇರೆಯವರಿಂದ ಆಗಿದೆ. ಈ ಥರ ಬ್ಲೇಮಿಂಗ್ ಅದರ್ಸ್, ಬೇರೆಯವರಿಗೆ ಬ್ಲೇಮ್ ಮಾಡ್ತಾರೆ ತುಂಬ. ಮತ್ತು ಇವರಿಗೆ ರಿಜೆಕ್ಷನ್ನಿಂದು ಭಯ ಇರುತ್ತೆ. ಬೇರೆಯವರು ರಿಜೆಕ್ಟ್ ಮಾಡಿಬಿಟ್ರೆ ಬೇರೆಯವರು ನನಗೆ ಇಷ್ಟಪಡ್ತಾರೋ ಇಲ್ಲೋ, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇರ್ತಾರೆ ಇವರು ಎಲ್ಲ ವಿಷಯದಲ್ಲೂ. ಇನ್ನೂ ಏನಂದರೆ ಇವರಿಗೆ ಕಮ್ಯುನಿಕೇಟು ಮಾಡೋಕ್ಕಾಗ್ತಾ ಇರಲ್ಲ ಪ್ರಾಪರಾಗಿ. ಇವ್ರಿಗೆ ಏನಾದರೂ ಹೇಳಬೇಕಂತ ಅನಿಸಿದರೆ ಅದನ್ನು ಪ್ರಾಪರಾಗಿ ಹೇಳೋದಿಲ್ಲ. ಕಮ್ಯುನಿಕೇಷನ್ ಇವ್ರದ್ದು ಸರಿ ಇರೋದಿಲ್ಲ. ಯಾಕಂದರೆ ರೈಟ್ ಅಬೌವ್ ಇಟ್ ಇದು ಇರುತ್ತಲ್ವ, ನಮ್ಮದು ಥ್ರೋಟ್ ಚಕ್ರ ಇರುತ್ತೆ. ಹಾಗಾಗಿ ಇವ್ರಿಗೆ ಏನು ಫೀಲಿಂಗ್ಸ್ ಆಗ್ತಾ ಇರುತ್ತೋ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ ಇವರಿಗೆ, ಬ್ಲಾಕ್ಡ್ ಇರೋರಿಗೆ ಅಥವಾ ಇಂಬ್ಯಾಲೆನ್ಸ್ ಇರೋರಿಗೆ. ನೆಕ್ಸ್ಟ್ 4 ಪಾಯಿಂಟ್ ಅಂದರೆ ಇವರಿಗೆ ತುಂಬ ನಾಚಿಕೆ ಸ್ವಭಾವ, ಶೈನೆಸ್ ತುಂಬ ಇರುತ್ತೆ. ನಾನು ಹೋಗಬೇಕಾ, ನಾನು ಫಸ್ಟ್ ಸ್ಟೆಪ್ ತೊಗೋಬೇಕಾ, ಅವ್ರು ಏನು ತಿಳ್ಕೊತಾರೋ ಏನೋ, ನಾನು ಹೇಗೆ ಮಾಡಲಿ, ಆ ಥರ ಅನಿಸ್ತಾ ಇರುತ್ತೆ. ಮತ್ತು ಇವರು ಬೇರೆಯವರಿಗೆ ಜಡ್ಜ್ ಮಾಡ್ತಾರೆ. ಬೇರೆಯವರಿಗೆ ಫಸ್ಟ್ ಸ್ಟೆಪ್ ತೊಗೊತಾ ಇದ್ರು, ಬೇರೆಯವ್ರು ಏನೇ ಮಾಡ್ತಾ ಇದ್ರು ಇವರು ಜಡ್ಜ್ ಮಾಡ್ತಾರೆ ಅವರಿಗೆ. ಇವರು ಆ್ಯಸ್ ಇಫ್ ಇವರು ಫುಲ್ ಇವ್ರು ಓಕೆ ಇದ್ದಾರೆ, 100% ಪರ್ಫೆಕ್ಟ್ ಇದ್ದಾರೆ ಅನ್ನೋ ರೀತಿ ಜಡ್ಜ್ ಮಾಡ್ತಾರೆ. ಜಡ್ಜ್ ಯಾವಾಗೂ ಮಾಡಬಾರ್ದು ನಾವು. ಪರ್ಫೆಕ್ಟ್ ಇರೋರು ಜಡ್ಜ್ ಮಾಡೋಕ್ಕೆ ಹೋಗೋದಿಲ್ಲ, ಆ್ಯಂಡ್ ಬ್ಯಾಲೆನ್ಸ್ ಇರೋರು ಬೇರೆಯವ್ರಿಗೆ ಜಡ್ಜ್ ಮಾಡೋದಿಲ್ಲ. ಬಟ್ ಇವ್ರು ಅನ್ಬ್ಯಾಲೆನ್ಸ್ ಇರೋರು ಜಡ್ಜ್ಮೆಂಟಲ್ ಸ್ವಲ್ಪ ಇರ್ತಾರೆ ಇವರು. ಓಕೆ, ಸ್ವಲ್ಪ ಅಲ್ಲ, ಸ್ವಲ್ಪ ಓವರ್ ಆ್ಯಕ್ಟಿವ್ ಅಂಡರ್ ಆ್ಯಕ್ಟಿವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಫೀಲಿಂಗ್ ಅನ್ಲವ್ಡ್ ಆ್ಯಂಡ್ ಅನ್ವಾಂಟೆಡ್. ಇವ್ರಿಗೆ ಅನಿಸುತ್ತೆ ಇವ್ರಿಗೆ ಯಾರೂ ಇಷ್ಟಪಡೋದಿಲ್ಲ, ಇವ್ರಿಗೆ ಅನಿಸುತ್ತೆ ಯಾರೂ ನಮಗೆ ಇಷ್ಟಪಡಲ್ಲ, ನಂಗೆ ಯಾರೂ ನಾನು ಬೇಕು ಅಂತ ಬೇರೆಯವ್ರಿಗೆ ಯಾರಿಗೂ ಫೀಲ್ ಆಗೋದಿಲ್ಲ, ನಾನಂದರೆ ಯಾರಿಗೂ ಕೇರೇ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಈ ಥರ ಅನಿಸುತ್ತೆ.
ಇವರಿಗೆ ಇವ್ರ ಮೇಲೆ ಕೇರ್ ತೊಗೊಳಲ್ಲ, ಇವರು ಸೆಲ್ಫ್ ಕೇರ್ ಮಾಡಲ್ಲ, ಸೆಲ್ಫ್ ಲವ್ ಮಾಡಲ್ಲ, ಸೆಲ್ಫ್ ಮೇಲೆ ಏನೂ ಮಾಡೋದಿಲ್ಲ ಇವರು. ಮತ್ತು ಸ್ವಲ್ಪ ಅಬ್ಯೂಸಿವ್ ಕೂಡ ಇರ್ತಾರೆ ಇವರು. ಅಬ್ಯೂಸಿವ್ ಅಂದರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು, ಹಾರ್ಶಾಗಿ ಬಿಹೇವ್ ಮಾಡೋದು, ಫ್ರೆಂಡ್ಸ್ ಜೊತೆಗೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು, ಮತ್ತು ಅವ್ರ ಪಾರ್ಟ್ನರ್ಸ್ ಜೊತೆಗೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು, ಹಾರ್ಶಾಗಿ ಬಿಹೇವ್ ಮಾಡೋದು, ಇರ್ರೆಸ್ಪೆಕ್ಟಿವ್ ಆಗಿ ಮಾತಾಡೋದು, ಸೊ ರೆಸ್ಪೆಕ್ಟ್ ಇರೋದಿಲ್ಲ. ಮತ್ತು ಬೇರೆಯವರಿಗೆ ಯಾರಾದರೂ ಈಗ ಇವರು ಯಾರ ಜೊತೆಗಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ರೇನು ಪ್ರೂವ್ ಮಾಡೋಕ್ಕೆ ಹೇಳ್ತಾರೆ. ಕೆಲವ್ರು ಇರ್ತಾರೆ, ನೀವು ನಮಗೆ ತುಂಬ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದರೆ ಪ್ರೂವ್ ಮಾಡಿ, ಟೆಸ್ಟ್ ಮಾಡ್ತಾರೆ ಇವರು ಬೇರೆಯವರಿಗೆ, ಬೇರೆಯವ್ರ ಲವ್ನ ಅಥವಾ ಬೇರೆಯವ್ರನ್ನ ಇವರು ಟೆಸ್ಟ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ ಜಡ್ಜ್ ಮಾಡ್ತಾರೆ ಅಂತ. ಸೊ ಹೇಗೆ ಜಡ್ಜ್ ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡ್ತಾರೆ, ಪ್ರೂವ್ ಮಾಡಿ ತೋರಿಸು ಈ ಥರ. ಸೊ ಇದು ಹಾರ್ಟ್ ಚಕ್ರ ಬ್ಲಾಕ್ಡ್ ಇರೋರು ಈ ರೀತಿ ಇರ್ತಾರೆ. ಓಕೆನಾ. ಇನ್ನು ಸ್ವಲ್ಪ ಜನ ಓವರ್ ಆ್ಯಕ್ಟಿವ್ ಇರುತ್ತೆ ಅವ್ರ ಹಾರ್ಟ್ ಚಕ್ರ. ಓಕೆ, ಈಗ ಇಷ್ಟು ಹೇಳಿದ ಪಾಯಿಂಟ್ಸಲ್ಲಿ ನಿಮಗೆ 50% ಆರ್ ಅಬೋವ್ ನಿಮಗೆ ರೆಸೊನೇಟ್ ಆಗಿದ್ರೆ ನಿಮ್ದು ಹಾರ್ಟ್ ಚಕ್ರ ಬ್ಲಾಕ್ಡ್ ಇದೆ ಅಂತ. ಓಕೆನಾ. ಈಗ ಹೇಳ್ತಾ ಇರೋದು ನಾನು ಓವರ್ ಆ್ಯಕ್ಟಿವ್. ನಿಮ್ಮ ಹಾರ್ಟ್ ಚಕ್ರ ಓವರ್ ಆ್ಯಕ್ಟಿವ್ ಇದ್ದರೆ ಹೇಗಿರುತ್ತೆ ಅಂತ. ಸೊ ಇದು ನಿಮಗೆ 50%ಗಿಂತ ಜಾಸ್ತಿ ಆದರೆ ನಿಮ್ಮ ಹಾರ್ಟ್ ಚಕ್ರ ಓವರ್ ಆ್ಯಕ್ಟಿವ್ ಇದೆ ಅಂತ. ಫಸ್ಟ್ಲಿ ನಾನು ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ನೀಟಾಗಿ. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೀಯಿಂಗ್ ಓವರ್ಲಿ ಕನ್ಸರ್ನ್ ವಿತ್ ಅದರ್ಸ್. ಇವ್ರು ಹೇಗಿರ್ತಾರೆ ಅಂದರೆ ಬೇರೆಯವ್ರನ್ನ ತುಂಬ ಬೇರೆಯವರಿಗೆ ಕೇರ್ ಮಾಡೋದು ಇವರು. ನಿಂಗೆ ಇದು ಆಗಿಬಿಡ್ತಾ, ಅಯ್ಯೋ ಅವ್ರಿಗೆ ಹಾಗಾಯ್ತಾ, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಸುಮ್ಮನೆ ಚಿಂತೆ ಮಾಡೋದು. ಅದರಲ್ಲಿ ಏನೂ ಇರೋದಿಲ್ಲ ಅಂಥದ್ದು, ಸ್ಟ್ರೆಸ್ ತೊಗೊಂಡು ಚಿಂತೆ ಮಾಡೋವಂಥದ್ದು. ಬಟ್ ಇವರಿಲ್ಲ, ಇವರಿಗೆ ಬೇಕು ಎಲ್ಲರ ಕನ್ಸರ್ನ್ ಈಸ್ ಗುಡ್, ಬಟ್ ಅದು ಓವರ್ ಆದಾಗ ಇಟ್ಸ್ ನಾಟ್ ಗುಡ್, ಇಟ್ಸ್ ಅನ್ಹೆಲ್ದಿ ಅಲ್ವಾ. ನೆಕ್ಸ್ಟ್ ಇವರು ಕೂಡ ಜೆಲಸ್ ಫೀಲ್ ಮಾಡ್ತಾರೆ. ಈಗ ಇವ್ರ ರಿಲೇಷನ್ಶಿಪ್ಪು ಸರಿ ಇರೋದಿಲ್ಲ ಅಥವಾ ಸರಿ ಇದ್ರೂ ಬೇರೆ ಕಪಲ್ಸು, ಚೆನ್ನಾಗಿರೋ ಕಪಲ್ಸ್ ನೋಡಿದರೆ ಇವ್ರಿಗೆ ಜೆಲಸ್ ಫೀಲ್ ಆಗೋದು, ಬೇರೆ ಕಪಲ್ಸಿಗೆ ನೋಡಿದರೆ ಇವ್ರಿಗೆ ಇಷ್ಟ ಆಗೋದಿಲ್ಲ ಆ ಥರ. ಮತ್ತು ಇವರಿಗೆ ಕೋಡ್ ಡಿಪೆಂಡೆನ್ಸಿ ಫೀಲಿಂಗ್ಸ್ ಇರುತ್ತೆ. ಇವರು ಒಬ್ಬರ ಮೇಲೆ ಡಿಪೆಂಡ್ ಇರ್ತಾರೆ, ಇನ್ನೊಬ್ಬರು ಇವ್ರ ಮೇಲೆ ಡಿಪೆಂಡ್ ಇರ್ತಾರೆ, ಹೀಗಿರ್ತಾರೆ ಇವರು. ಮತ್ತು ಇವ್ರು ಹೇಗಿರ್ತಾರೆ ಅಂದರೆ ಓವರ್ ಆ್ಯಕ್ಟಿವ್ ಇರೋರು, ಅವ್ರಿಗೆ ಖುಷಿ ಆಗಬೇಕು ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇರ್ತಾರೆ. ಬೇರೆಯವ್ರು ಬಂದ್ಬಿಟ್ಟು ಇವ್ರಿಗೆ ಖುಷಿ ಮಾಡಬೇಕು. ಅವರು ಮೆಸೇಜ್ ಮಾಡಿದರೆ ಇವ್ರಿಗೆ ಖುಷಿ ಆಗೋದು, ಇವರಿಗೆ ಹಾಡು ಕಳಿಸಿದರೆ ಇವರು ವಾವ್ ಅಂತ ಎಂಜಾಯ್ ಮಾಡೋದು, ಇವ್ರು ಖುದ್ದಾಗಿ ಹೋಗಿ ಸಾಂಗ್ ಕೇಳಿದರೆ ಇವ್ರು ಖುಷಿ ಪಡೋದಿಲ್ಲ. ಆ ರೀತಿ ಇವರಿಗೆ ಖುಷಿ ಆಗಬೇಕು ಅಂದರೆ ಬೇರೆಯವ್ರ ಮೇಲೆ, ಔಟರ್ ಎನ್ವೈರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ ಇವರು. ಓಕೆ. ಮತ್ತು ಆ್ಯಕ್ಟಿಂಗ್ ಕ್ಲಿಂಗಿ ಅಂದರೆ ಕೆಲವ್ರು ಇರ್ತಾರೆ ಓವರಾಗಿ ಇಷ್ಟಪಡೋದು, ಎಲ್ಲ ಓವರಾಗಿ ಮಾಡೋದು, ಓವರಾಗಿ ಅಟ್ಯಾಚ್ ಆಗೋದು. ಒಂದು ಸ್ವಲ್ಪ ಪರ್ಸನಿಗೆ ಸ್ಪೇಸ್ ಕೊಡಬೇಕಲ್ವಾ. ನೀವು ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂದ್ರೂ ನೀವು ಅವರಿಗೆ ಅಟ್ಲೀಸ್ಟ್ ಡೇಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಡೇಲಿ ಒನ್ಸ್ ನೀವು ಫೋನ್ ಮಾಡಬೇಕು. ದಿನಕ್ಕೆ 100 ಸಲ ಫೋನ್ ಮಾಡಿದರೆ, 50 ಟೈಮ್ಸ್ ಮಾಡಿದರೆ ಅದಕ್ಕೆ ಏನಂತಾರೆ, ಓವರ್ಲಿ ಅಟ್ಯಾಚ್, ಓವರ್ಲಿ ಕಿಂಗಿ ಅಲ್ವಾ. ಹವರಿಗೆ ಒನ್ಸ್ ನೀವು ಫೋನ್ ಮಾಡ್ತಿದ್ದು, 2 ಹವರ್ಸಿಗೆ ಒನ್ಸ್. ಸೊ ಈ ಥರ ಏನಾದರೂ ನೀವಿದ್ದರೆ ಇಂಥವ್ರು ಇರ್ತಾರೆ, ಅವ್ರ ಹಾರ್ಟ್ ಚಕ್ರ ಓವರ್ ಆ್ಯಕ್ಟಿವ್ ಇದೆ ಅಂತ. ಮತ್ತು ಸ್ಟೇಯಿಂಗ್ ಇನ್ ಅಬ್ಯೂಸಿವ್ ರಿಲೇಷನ್ಶಿಪ್. ಕೆಲವ್ರು ಇರ್ತಾರೆ, ಕೆಲವ್ರು ರಿಲೇಷನ್ಶಿಪ್ಪಲ್ಲಿ ಅವರು ಹೊಡಿತಾರೆ, ಬೈತಾರೆ, ಬೇರೆ ಫಿಸಿಕಲಿ ತುಂಬ ಟಾರ್ಚರ್ ಮಾಡ್ತಾರೆ, ಫಿಸಿಕಲಿ ಹಾರ್ಮ್ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಸಹಿಸ್ಕೊಂಡು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಸೊ ಆಫ್ಟರ್ ಮ್ಯಾರೇಜ್ ಅವ್ರ ಬಗ್ಗೆ ನಾನು ಇದನ್ನು ಹೇಳೋದಿಲ್ಲ. ಬಿಫೋರ್ ಮ್ಯಾರೇಜ್ ಅವ್ರದ್ದು ಇದು ತುಂಬಾ ಇದು ಬ್ಯಾಡ್ ಇದೆ. ಓಕೆ. ಸೊ ಆಫ್ಟರ್ ಮ್ಯಾರೇಜು ಇದು ಆ್ಯಕ್ಚುಲಿ ಇಟ್ಸ್ ನಾಟ್ ಕರೆಕ್ಟೇ. ಬಟ್ ಏನೋ ಒಂದು ಅವ್ರ ಪರ್ಸ್ನಲ್ ರೀಸನ್ಸಿಂದ ಅವರು ಇದ್ರೂ ಅದಕ್ಕೊಂದು ಒಪ್ಕೋಬೋದು. ಬಟ್ ಬಿಫೋರ್ ಮ್ಯಾರೇಜ್ ಪೀಪಲ್ಸ್ ಇರ್ತಾರೆ ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ. ಸೊ ಅವ್ರು ಯಾಕೆ ಇರ್ತಾರೆ ಅಂದರೆ ಅವ್ರ ಹಾರ್ಟ್ ಚಕ್ರ ಓವರಾಗಿರುತ್ತೆ, ಅವರು ಓವರ್ವೆಲ್ಮಿಂಗ್ ಇರ್ತಾರೆ, ಓವರ್ಲಿ ಅಟ್ಯಾಚ್ಡ್ ಇರ್ತಾರೆ. ಓಕೆ. ಸೊ ಆ ಥರ ರಿಲೇಷನ್ಶಿಪ್ಪಲ್ಲಿ ಇರೋರು ಎಷ್ಟೇ ಹರ್ಟ್ ಮಾಡಿದರೂ ಆ ರಿಲೇಷನ್ಶಿಪ್ಪಲ್ಲಿ ಇರೋದು, ಅವ್ರಿಗೆ ಬಿಟ್ಟು ಹೋಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಅದರ್ ಪಾರ್ಟಿ ಅವ್ರದ್ದು ಅಡ್ವಾಂಟೇಜ್ ತೊಗೊತಾರೆ ಅಲ್ವಾ. ಸೊ ದ್ಯಾಟ್ ಹ್ಯಾಪನ್ಸ್. ಟೆಂಡಿಂಗ್ ಟು ಸ್ಯಾಕ್ರಿಫೈಸ್ ಸೆಲ್ಫ್ ರೆಸ್ಪೆಕ್ಟ್ ಫಾರ್ ಅದರ್ಸ್. ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಬಿಟ್ಕೊಟ್ಬಿಡ್ತಾರೆ ಅವ್ರ ಪರ್ಸನ್ನಿಗೆ. ಓಕೆ. ಅವ್ರು ಇವ್ರ ಮೇಲೆ ಏನೇ ಬೈದ್ರೂ, ಎಷ್ಟೇ ಒಂದು ಕೀಳು ಭಾವನೆಯಿಂದ ಇವ್ರಿಗೆ ಅವ್ರು ನೋಡಿದ್ರೂ ಇವ್ರ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಟ್ಟು ಅವ್ರ ಜೊತೆಗೆ ಇರ್ತಾರೆ. ಹಾಗೆ. ಮತ್ತು ಓವರ್ ಇಂಡಲ್ಜಿಂಗ್ ಇನ್ ಸೆಲ್ಫ್ ಕೇರ್.
ಅಂಡರ್ ಆ್ಯಕ್ಟಿವ್ ಇರೋರು ಅಥವಾ ಬ್ಲಾಕ್ಡ್ ಇರೋರು ಸ್ವಲ್ಪನೂ ಸೆಲ್ಫ್ ಕೇರ್ ಮಾಡೋದಿಲ್ಲ, ಅವ್ರ ಬಗ್ಗೆ ಅವರು ಸೆಲ್ಫ್ ಲವ್ ಮಾಡೋದಿಲ್ಲ. ಬಟ್ ಓವರ್ ಆ್ಯಕ್ಟಿವ್ ಇರೋದು ತುಂಬ ಸೆಲ್ಫ್ ಕೇರ್ ಮಾಡ್ತಾರೆ, ಅವ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ, ಅವ್ರ ಬಗ್ಗೆ ಅವರು ತುಂಬ ಕೇರ್ ಮಾಡ್ತಾರೆ. ಅವರು ನಾನು ನಂದು ಅನ್ನೋ ಹಾಗೆ, ನಾನು ಹೀಗೆ ಇರಬೇಕು. ಬಟ್ ಅವ್ರದ್ದು ಸೆಲ್ಫ್ ಕೇರ್ ಓವರ್ ಆಗಿ ಮಾಡ್ತಾರೆ, ಅವ್ರದ್ದೇ ಚಿಂತೆ, ಅವರು ತುಂಬ ಸೆಲ್ಫಿಶ್ ಟೈಪ್ ಆಡ್ತಾ ಇರ್ತಾರೆ. ಬೇರೆಯವ್ರಿಗೆ ಗಾಯ ಆದರೆ ಫಸ್ಟ್ ನಂಗೆ ಗಾಯ ಆಗಿದೆ, ಇಲ್ಲಿ ಇವ್ರದ್ದು ಸಣ್ಣದಿದ್ರೂ ಪರವಾಗಿಲ್ಲ, ಫಸ್ಟ್ ಇವ್ರು ಫಸ್ಟ್ ಏಡ್ ಮಾಡ್ಕೋಬೇಕು, ಆಮೇಲೆ ದೊಡ್ಡ ಗಾಯ ಆದವರಿಗೆ ಫಸ್ಟ್ ಏಡ್ ಮಾಡೋದು. ಹಾಗೆ ಕ್ರೇವಿಂಗ್ ಸೋಷಿಯಲ್ ಇಂಟ್ರಾಕ್ಷನ್ ಆಫನ್, ಇವ್ರು ಯಾವಾಗಲೂ ಬೇರೆಯವ್ರ ಜೊತೆಗೆ ಫ್ರೆಂಡ್ ಮಾಡ್ಕೊಳೋದು, ಇವರಿಗೆ ಸ್ವಲ್ಪನೂ ಲೋನ್ಲಿನೆಸ್ ಆಗಿರೋಕೆ ಆಗೋದೇ ಇಲ್ಲ. ಈಗ ಬ್ಲಾಕ್ಡ್ ಇರೋರಿಗೆ ಅವ್ರು ಯಾವಾಗಲೂ ನಾನು ಒಂಟಿಯಾಗಿರಬೇಕು, ನಾನು ಸಪ್ರೇಟಾಗಿರಬೇಕು, ಈ ಥರ ಯೋಚನೆ ಮಾಡ್ತಿರ್ತಾರೆ. ವೆರಾಸ್ ಇನ್ ದ ಕೇಸ್ ಆಫ್ ಓವರ್ ಆ್ಯಕ್ಟಿವ್, ಈ ಜನ ನಾನು ಯಾವಾಗಲೂ ಬೇರೆಯವ್ರ ಜೊತೆಗೆ ಇರಬೇಕು, ಯಾವಾಗಲೂ ನಾನು ಬೇರೆಯವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಹಾಗೆ ಹುಡುಕ್ತಿರ್ತಾರೆ ಯಾರಾದರೂ ಸಿಗ್ತಾರಾ ಮಾತಾಡೋಕ್ಕೆ ಅಂತ. ಬಟ್ ಔಟರ್ ಎನ್ವೈರ್ಮೆಂಟಿಂದ ಇವರಿಗೆ ಚೆನ್ನಾಗಿ ಫೀಲ್ ಆಗಬೇಕು, ಅದು ಅವ್ರದ್ದು ಮೇನ್ ಮೋಟಿವ್. ಮತ್ತು ಇವರು ತುಂಬ ಟ್ರಸ್ಟ್ ಮಾಡ್ತಾರೆ ಬೇರೆಯವರಿಗೆ, ತುಂಬ ಓವರ್ ಟ್ರಸ್ಟಿಂಗ್ ಇವ್ರದ್ದು, ಸ್ವಲ್ಪ ಬ್ಯಾಲೆನ್ಸ್ಡ್ ಇರೋದಿಲ್ಲ, ಓವರ್ ಆಗಿ ಟ್ರಸ್ಟ್ ಮಾಡೋದು. ಮತ್ತು ಫಾಲಿಂಗ್ ಇನ್ ಲವ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಕ್ವಿಕ್ಲಿ, ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಚೀಟ್ ಮಾಡಿರ್ತಾರೆ ಅಥವಾ ಇವ್ರು ಚೀಟ್ ಮಾಡಿರ್ತಾರೆ. ಸೊ ವಾಟ್ ಎವರ್ ಮೇ ಬಿ ದ ಸರ್ಕಮ್ಸ್ಟೆನ್ಸಸ್, ಬ್ರೇಕಪ್ ಆಗಿದೆ ಅಂದರೆ ನೆಕ್ಸ್ಟೇ ಬೇಗ ಬಂದು ರಿಲೇಷನ್ಶಿಪ್ಪಿಗೆ ಹೋಗ್ತಾರೆ, ಮತ್ತೆ ಜಂಪ್ ಆಗ್ತಾ ಹೋಗುತ್ತೆ ಅದು, ಅಗೇನ್ ಅವ್ರು ರಿಲೇಷನ್ಶಿಪ್ಪಿಗೆ ಬರ್ತಾ ಹೋಗ್ತಾರೆ. ಸೊ ಇದೂ ಹೌದು ಸೈನ್ ಓವರ್ ಆ್ಯಕ್ಟಿವ್ ಪೀಪಲಿಗೆ, ಆರ್ಟ್ ಚಕ್ರ ಓವರ್ ಆ್ಯಕ್ಟಿವ್ ಪೀಪಲ್. ಯಾಕಂದರೆ ಇವರು ಮಾತು ತುಂಬ ಆಡ್ತಾರೆ ಮತ್ತು ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಓವರ್ಲಿ ಅಟ್ಯಾಚ್ಡ್ ಇರ್ತಾರೆ. ಸೊ ಆಬ್ವಿಯಸ್ಲಿ ಬೇರೆ ಒಂದು ನ್ಯೂ ಪರ್ಸನ್ ಅಟ್ರಾಕ್ಟ್ ಆಗ್ತಾರಲ್ವ ಇವರಿಗೆ. ಸೊ ಆಬ್ವಿಯಸ್ಲಿ ಇವರು ಬೇರೆ ಲವ್ನ ರಿಲೇಷನ್ಶಿಪ್ಪಲ್ಲಿ ಬೀಳ್ತಾ ಹೋಗ್ತಾರೆ ಇವರು ಬೇರೆಯವ್ರ ಜೊತೆಗೆ. ಸೊ ಇದೆಲ್ಲ ಸೈನ್ಸು ಓವರ್ ಆ್ಯಕ್ಟಿವ್ ಇರೋವರಿಗೆ. ಈಗ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾ ಹಾರ್ಟ್ ಚಕ್ರ, ಏನು ನ್ಯೂಸ್ ನಾನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ, ಹೌದು ನಮಗೆ ಪ್ರಾಬ್ಲಮ್ ಇದೆ, ಈ ಥರ ಸ್ವಲ್ಪ ಇಶ್ಯೂಸ್ ಇದೆ, ನಮಗೂ ಲೋನ್ಲಿನೆಸ್ ಫೀಲ್ ಆಗುತ್ತೆ, ನಮಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಅಂತ ನಿಮಗೆ ಅನಿಸಿದ್ರೆ, ಇದು ಬ್ಯಾಲೆನ್ಸ್ ಮಾಡಬೇಕಾ ಅಂತ ನಿಮಗೆ ಡೌಟ್ ಇದ್ದರೆ, ಎಸ್, ನೀವು ಹೀಲ್ ಆಗಲೇಬೇಕು. ಓಕೆ, ಬ್ಯಾಲೆನ್ಸ್ ಆದರೆ ಏನಾಗುತ್ತೆ, ಒಂದು ಕ್ವಿಕ್ಕಾಗಿ ಹೇಳಬೇಕಂದ್ರೆ, ನಿಮಗೆ ತುಂಬ ಜಾಯ್, ತುಂಬಾ ಖುಷಿ ಆಗ್ತಾ ಇರುತ್ತೆ, ತುಂಬಾ ಲವ್, ಎಲ್ಲರೂ ನಿಮಗೆ ಪ್ರೀತಿಸ್ತಾ ಇದ್ದಾರೆ, ಎಲ್ಲರೂ ನಿಮಗೆ, ಅವರು ಪ್ರೀತಿಸ್ತಿರಲಿ, ನಿಮಗೆ ಇಷ್ಟಪಡ್ತಾ ಇರಲಿ ಬಿಡಲಿ, ನಿಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ಆ್ಯಕ್ಚುಲ್ ಆಗಿ ಅವ್ರು ಬೇರೆಯವರಿಗೂ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಭಾವನೆಗಳು, ಒಳ್ಳೆ ಫೀಲಿಂಗ್ಸು ಇರುತ್ತೆ. ಮತ್ತು ಗ್ರ್ಯಾಟಿಟ್ಯೂಡ್, ನಿಮ್ಗೆ ಯಾರೇ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೂ ನೀವು ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಇರ್ತೀರಾ. ಓಕೆ, ಮತ್ತು ಫ್ರೀ ಫ್ಲೋ, ನೀವು ಶತ್ರುವಿಗೂ ಈಸಿಯಾಗಿ ಮರೆತು ಬಿಟ್ಟು ಫ್ರೆಂಡ್ ಮಾಡ್ಕೋತೀರಾ, ಮಿಂಗಲ್ ಆಗ್ತೀರಾ ಬೇರೆಯವ್ರ ಜೊತೆ ಈಸಿ ಫ್ಲೋ ಇರುತ್ತೆ, ನೀವು ಬೇಗ ಅಡ್ಜಸ್ಟ್ ಆಗ್ತೀರಾ, ಕಂಪ್ಯಾಷನ್ ಇರುತ್ತೆ, ಎಲ್ಲರ ಜೊತೆಗೆ ನೀವು ಚೆನ್ನಾಗಿ ಬೆರಿತೀರಾ, ನಿಮ್ದು ಏನು ವ್ಯೂ ಪಾಯಿಂಟ್ ಇರುತ್ತೋ ಅದನ್ನು ಇಡ್ತೀರಾ, ಪ್ರಾಪರಾಗಿ ನೀವು ಹೇಳ್ತೀರಾ ಅದನ್ನು. ಓಕೆ, ಸೊ ಇದು ಒಂದು ಕ್ವಿಕ್ಕಾಗಿ ಹೇಳಿದ್ದು ನಾನು. ಈಗ ನೀವು ಓಪನ್ ಮಾಡಿದರೆ, ನಿಮ್ಮ ಚಕ್ರ ಆ್ಯಕ್ಟಿವ್ ಆದರೆ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಅನ್ಕಂಡೀಷ್ನಲ್ ಲವ್ ನಿಮಗೆ ಸಿಗುತ್ತೆ. ಓಕೆ, ಒಂದು ಲವ್ ಅಂದ್ರೇ ಬೇರೆದದು. ಅನ್ಕಂಡೀಷ್ನಲ್ ಲವ್ ಅಂದರೆ ಆ ಪರ್ಸನ್ ನಿಮ್ಮ ಜೊತೆ ಇರಲಿ ಬಿಡಲಿ, ನೀವಂತೂ ಅಂದರೆ ಅವರಿಗೆ ಚೀಟ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡೋದಾಗಿರಲಿ, ಆ ಥರ ಏನೂ ಮಾಡೋದಿಲ್ಲ. ಆ ಪರ್ಸನ್ ನಿಮ್ಮ ಜೊತೆಗೆ ಇರಲಿ ಬಿಡಲಿ, ನಿಮ್ಮ ಮನಸ್ಸಲ್ಲಿ ಅವ್ರು ಸದಾ ಇರ್ತಾರೆ. ಓಕೆ, ಒಂದು ರೆಸ್ಪೆಕ್ಟಬಲ್ ಪೊಸಿಷನಲ್ಲಿ ಇರ್ತಾರೆ, ಆ ಥರ, ಅದು ಅನ್ಕಂಡೀಷ್ನಲ್ ಲವ್. ಆ್ಯಂಡ್ ಗುಡ್ನೆಸ್, ಅನ್ಕಂಡೀಷ್ನಲ್ ಲವ್ ಬಗ್ಗೆ ನಿಮಗೆ ಇನ್ನೂ ಹೇಳಬೇಕಂದ್ರೆ ಭಾಳ ಆಗುತ್ತೆ. ನೀವೇ ರಿಸರ್ಚ್ ಮಾಡ್ಬೋದು ಅದ್ರ ಬಗ್ಗೆ, ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗಬೇಕು ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊತೀರಾ, ನೀವು ಫೀಲ್ ಮಾಡ್ತೀರಾ. ಓಕೆ, ಮತ್ತು ಗುಡ್ನೆಸ್, ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ತೀರಾ, ಎಲ್ಲರಲ್ಲೂ ಒಳ್ಳೆಯದನ್ನು ನೋಡ್ತೀರಾ, ಕಾಣ್ತೀರಾ, ಕೈಂಡ್ನೆಸ್ ಇರುತ್ತೆ, ಎಲ್ಲರಿಗೂ ಕೈಂಡಾಗಿ ಮಾತಾಡಿಸ್ತೀರಾ, ನೀವು ಪ್ರೀತಿಯಿಂದ ಮಾತಾಡಿಸ್ತೀರಾ, ಪ್ರೀತಿನ ತುಂಬ್ತೀರಾ ನೀವು ಹೋಗಿದ್ದ ಎನ್ವೈರ್ಮೆಂಟಲ್ಲಿ. ಮತ್ತು ಕಾನ್ಷಿಯಸ್ನೆಸ್ ಆ್ಯಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸೊ ಈ ಪಾರ್ಟಿಂದ ಸ್ವಲ್ಪ ಸ್ಪಿರಿಚುವಾಲಿಟಿಗೆ ಬರುತ್ತೆ ಈ ವಿಡಿಯೋ. ಕಾನ್ಷಿಯಸ್ನೆಸ್ ಆ್ಯಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಆಗಿ ಡೆವಲಪ್ ಮಾಡ್ಕೋಬೇಕು ಅಂತ ನಿಮಗೆ ಈ ಟೈಮಲ್ಲಿ ಅನಿಸುತ್ತೆ. ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತಲೂ ಹೇಳ್ಬೋದು. ಅವೇಕ್ನಿಂಗ್ ಆಗುತ್ತೆ, ತುಂಬ ಜನಕ್ಕೆ ಈ ಟೈಮಲ್ಲಿ ಅವೇಕ್ನಿಂಗ್ ಆಗುತ್ತೆ. ಇದು ಆ್ಯಕ್ಟಿವ್ ಆಗ್ತಾ ಹೀಲ್ ಆಗ್ತಾ
ಏಬಲ್ ಟು ಲೆಟ್ ಗೋ ದ ಪಾಸ್ಟ್. ನಿಮಗೆ ತುಂಬ ಧೈರ್ಯ ಮತ್ತು ನೀವು ಆರಾಮಾಗಿ ಫ್ರೀಯಾಗಿ ನಿಮ್ಮ ಪಾಸ್ಟಿಂದ ಏನು ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ ಮೇಡಮ್, ನಂಗೆ ಮರೆಯೋಕ್ಕೆ ಆಗ್ತಾಯಿಲ್ಲ ಮೇಡಮ್ ಅಂತ ಏನು ಕೇಳ್ತೀರಾ, ಆರಾಮಾಗಿ ಲೆಟ್ ಗೋ ಮಾಡ್ಬೋದು ನಿಮ್ಮ ಪಾಸ್ಟ್ನ. ನಿಮ್ಮ ಪಾಸ್ಟಲ್ಲಿ ಎಷ್ಟೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದ್ದರೂ, ಗುಡ್ ಎಕ್ಸ್ಪೀರಿಯೆನ್ಸ್ ಇದ್ದರೂ, ವಾಟ್ ಎವರ್ ಮೇ ಬಿ ದ ಮೆಮೊರೀಸ್, ಅದನ್ನೆಲ್ಲ ನೀವು ಲೆಟ್ ಗೋ ಮಾಡ್ತೀರಾ, ಅಂದರೆ ಬಿಟ್ಬಿಡ್ತೀರಾ ಅಲ್ಲೇ. ಅದು ನಿಮಗೆ ಮೈಂಡಿಗೂ ಬರೋದಿಲ್ಲ, ಅಷ್ಟು ಈಸಿಯಾಗಿ ನೀವು ಮೂವ್ ಆನ್ ಆಗಿಬಿಡ್ತೀರಾ. ನೀವು ಮೂವ್ ಆನ್ ಆಗ್ತಾಯಿದ್ದೀರಾ ಅಂತಲೂ ನಿಮಗೆ ಅದು ನೆನಪಿಗೆ ಬರೋದಿಲ್ಲ, ಅದು ಹಾಗೆ ಸಲೀಸಾಗಿ ಆಗಿಬಿಡುತ್ತೆ, ಆಟೋಮೆಟಿಕ್ಕಾಗಿ ಆಗುತ್ತೆ ಅದು ಅವೇಕ್ನಿಂಗ್ ಪೀರಿಯಡಲ್ಲಿ, ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ಹೀಲ್ ಆದಮೇಲೆ. ಆ್ಯಂಡ್ ಹೈ ಸ್ಪಿರಿಚುವಲ್ ನಾಲೆಡ್ಜ್, ಸ್ಪಿರಿಚುವಾಲಿಟಿ ಬಗ್ಗೆ, ದೇವ್ರ ಬಗ್ಗೆ ತಿಳ್ಕೊಬೇಕು. ಬುಕ್ಸ್ ಓದ್ತೀರಾ, ಪ್ರವಚನ ಕೇಳ್ತೀರಾ, ಸೊ ಈ ಥರ ತುಂಬ ನಾಲೆಡ್ಜನ್ನ ನೀವು ಗೇನ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಭಕ್ತಿ ತುಂಬ ಬರುತ್ತೆ. ಭಕ್ತಿ ಇದೆ ಮೇಡಮ್ ನಮಗೆ ದೇವ್ರ ಬಗ್ಗೆ ಏನೂ ಜ್ಞಾನ ಇಲ್ಲ ಅಂದರೆ, ಸೊ ಅದು ಆ್ಯಕ್ಸೆಪ್ಟ್ ಮಾಡ್ಕೊಳಲ್ಲ ದೇವರು ಸುಪ್ರೀಮ್ ಅಲ್ವಾ. ಸೊ ನಾವು ಆವಾಗ ಏನು ತಿಳ್ಕೊಬೇಕು, ನಾಲೆಡ್ಜ್ ಗೇನ್ ಮಾಡಬೇಕು, ಜ್ಞಾನ ಪಡಿಬೇಕಲ್ವಾ. ಸೊ ಬುಕ್ಸ್ ಓದಬೇಕು ಅಥವಾ ಪ್ರವಚನ ಕೇಳಬೇಕು, ಎರಡೇ ದಾರಿ ಇರೋದು. ತುಂಬ ಜನ ಈ ಪೀರಿಯಡಲ್ಲಿ ಅವರು ಯಾಕೆ ಹುಟ್ಟಿದ್ದಾರೆ, ಅವ್ರ ಸೋಲ್ ಪರ್ಪಸ್ ಏನು, ಸೊ ಈ ಥರ ಇನ್ ಸರ್ಚ್ ಆಫ್ ದ ಸೋಲ್ ಪರ್ಪಸ್ ಅವ್ರು ಹೋಗ್ತಾರೆ. ಓಕೆ. ಆ್ಯಂಡ್ ಡಿವೋಷನ್, ತುಂಬ ಭಕ್ತಿ ಇರುತ್ತೆ. ಯು ಆರ್ ರೆಡಿ ಟು ಫೇಸ್ ಮಾನ್ಸ್ಟರ್. ನೀವು ಎಂಥದೇ ನಿಮಗೆ ಪ್ರಾಬ್ಲಮ್ ಬಂದರೂ ನಿಮ್ಮ ಮುಂದೆ ಅದನ್ನು ರೆಡಿ ಆಗಿರ್ತೀರ ಫಿಯರ್ನ ಫೇಸ್ ಮಾಡೋಕ್ಕೆ. ಫಿಯರ್ಲೆಸ್ ಆಗಿ, ಸ್ವಲ್ಪನೂ ಭಯ ಇರೋದಿಲ್ಲ, ಧೈರ್ಯದಿಂದ ಸಾಕ್ತೀರಾ. ಮತ್ತು ಮನಸ್ಸಲ್ಲಿ ಶಾಂತಿ ಇರುತ್ತೆ, ಯಾವಾಗಲೂ ಪೀಸ್ ಇರುತ್ತೆ. ಎಂಥ ಮಾನ್ಸ್ಟರ್ ಅಂದರೆ ಎಷ್ಟು ದೊಡ್ಡದೇ ನಿಮ್ಮದು ಪ್ರಾಬ್ಲಮ್ ಬಂದ್ರೂ ನೀವು ಆರಾಮಾಗಿ ಅದನ್ನು ಸಾಲ್ವ್ ಮಾಡ್ತೀರಾ. ಹಾಗೆ ಮತ್ತು ಗುಡ್ ಮತ್ತು ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ತೀರಾ. ನೀವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದು ಕಲಿತೀರಾ, ಚೆನ್ನಾಗಿ ಮಾತಾಡ್ತೀರಾ, ಬೇರೆಯವರಿಗೂ ಹಿತ ಅನಿಸ್ಬೇಕು, ನಿಮ್ಮ ಪಾಯಿಂಟು ಇಟ್ಟಿರ್ತೀರ. ಆ ಥರ ತುಂಬ ಚೆನ್ನಾಗಿ ನೀವು ಮಾತಾಡೋದು, ಎಕ್ಸ್ಪ್ರೆಸ್ ಮಾಡೋದು ಎಲ್ಲ ಕಲಿತೀರಾ ಆ್ಯಕ್ಟಿವ್ ಆದರೆ, ಬ್ಯಾಲೆನ್ಸ್ ಆದರೆ. ಓಕೆ. ಇನ್ನೂ ಹೇಳಬೇಕು ಅಂದರೆ ಈ ಹಾರ್ಟ್ ಚಕ್ರ ಏನಿರುತ್ತೆ ಅಲ್ಲ, ಇದರಲ್ಲಿ 12 ಪೆಟಲ್ಸ್ ಇರುತ್ತೆ ಲೋಟಸಿಂದು. ಇದರಲ್ಲಿ ಈ ಮಧ್ಯ ಏನು ಸ್ಟಾರ್ ಇರುತ್ತೋ ಆ ಸ್ಟಾರಲ್ಲಿ 4 ದೇವತೆಗಳು ಇರುತ್ತಾರೆ. ಕೆಳಗಡೆ ವಾಯುದೇವರು ಇರ್ತಾರೆ. ಈ ಕಡೆ ಲೆಫ್ಟ್ ಸೈಡ್ ಶಿವ ಈಶನ ರೂಪದಲ್ಲಿ ಇರ್ತಾನೆ. ರೈಟ್ ಸೈಡು ಕಾಕಿನಿ ಅಂತ, ಅವರು ಹೆಣ್ಣು ದೇವತೆ, ಅವಳಿರ್ತಾಳೆ. ಮೇಲ್ಗಡೆ ಶಿವನೊಳಗೆ ಶಕ್ತಿ. ಓಕೆ. ಅವರು ಲಕ್ಷ್ಮೀ ಸ್ವರೂಪಿಯಾಗಿ ಆ ಥರ ಇರ್ತಾಳೆ. ಈ ವಾಯುದೇವರು ಹೇಗಿರ್ತಾರೆ, ಅವರಿಗೆ 2 ಕೈ ಇರುತ್ತೆ. ಹಾಗೆ ಪಿಕ್ಚರಲ್ಲಿ ತೋರಿಸ್ತಾ ಇರೋ ಹಾಗೆ ಅದ್ರ ಮೇಲೆ ಅವ್ರು ಕೂತಿರ್ತಾರೆ, ಹೀಗಿರ್ತಾರೆ ಅವರು. ಮತ್ತು ಈ ಕಡೆ ಶಿವ ಕರುಣಾಳು, ಆ ಥರ ಅವನು ತುಂಬ ಕಂಪ್ಯಾಷನೇಟ್ ಆಗಿ ಒಳ್ಳೆಯದನ್ನು ಕೊಡೋಕ್ಕೆ ಅವನು ಕೂತಿರ್ತಾರೆ. ಆ ಸ್ವರೂಪದಲ್ಲಿರ್ತಾರೆ. ಈ ಕಡೆ ಕಾಕಿನಿ, ಅವ್ರು ಹೇಗಿರ್ತಾರೆ, ಆಭರಣಗಳನ್ನು ಹಾಕ್ಕೊಂಡು, ಅವಳಿಗೆ 3 ತ್ರಿನೇತ್ರ, 3 ಕಣ್ಣಿರುತ್ತೆ. ಎಷ್ಟು ಫಳ ಹೊಳಿತಿರ್ತಾಳೆ ಅಂದರೆ ಅವಳು ಒಂದು ಫ್ಲ್ಯಾಶ್ ಆಫ್ ಲೈಟ್ ಥರ ಎಲ್ಲೋ ಕಲರಲ್ಲಿ ಅವಳು ಅಷ್ಟು ಫಳ ಅಂತ ಇರ್ತಾಳೆ, ಶೈನ್ ಆಗ್ತಾ ಇರ್ತಾಳೆ. ಮತ್ತು ಜನರಿಗೆ ಹಿತವನ್ನು ಕೊಡೋಕ್ಕೆ, ಹಿತ ಅಂದರೆ ಏನು, ಪೀಸ್. ಸೊ ಇದೆಲ್ಲ ಮಂತ್ರಸಲ್ಲಿ ಇರೋದು. ಇಷ್ಟೊತ್ತು ನಾನು ನಿಮಗೆ ಏನು ಹೇಳಿದ್ನೋ ಅದು ನಾನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದು. ಇದೆಲ್ಲ ಮಂತ್ರಸಲ್ಲಿ ಇರೋದನ್ನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದು. ಹಿತವನ್ನು ಕೊಡ್ತಾಳೆ, ಪೀಸ್ ಕೊಡ್ತಾಳೆ. ಯಾರಿಗೆ? ರೈಟೇಷಿಯಸ್ ಪೀಪಲ್ ಅಂದರೆ ಯಾರು? ಒಳ್ಳೆ ಜನ, ಸತ್ಕರ್ಮಗಳನ್ನು ಯಾರು ಮಾಡ್ತಾರೆ, ಜನ ಯಾರಿರ್ತಾರೆ ಅವರಿಗೆ. ಮತ್ತು ಅವಳು ಒಂದು ಇದು ಬುರುಡೆ ಇರುತ್ತಲ್ಲ, ಕಾಳಿ ಮಾತೆ ಹಾಕ್ಕೊಂಡಿರ್ತಾಳಲ್ಲ ಮಾಲೆ, ಸೊ ಆ ಥರ ಮಾಲೆನ ಇವರು ಹಾಕ್ಕೊಂಡಿರ್ತಾಳೆ. ಮತ್ತು ಜೇನು ಇರುತ್ತೆ ಇವ್ರ ಕೈಯಲ್ಲಿ, ಜನರಿಗೆ ಕೊಡಲಿಕ್ಕೆ, ಸ್ವೀಟನ್ನ ಹಂಚಲಿಕ್ಕೆ. ಮತ್ತು ಕೈಯಲ್ಲಿ ಪಾಶ ಮತ್ತು ಕಲ್ಪ ಇರುತ್ತೆ. ಅದರ ಅರ್ಥ ಏನಂದರೆ ಕಂಟ್ರೋಲಿಂಗ್ ಎಬಿಲಿಟಿ. ನಮ್ಮಲ್ಲಿ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಮಾಡ್ಕೊಳಕ್ಕೆ ಎಬಿಲಿಟಿ ಕೊಡ್ತಾಳೆ, ಸೆಲ್ಫ್ ಕಂಟ್ರೋಲ್ ಮಾಡಿಸ್ತಾಳೆ. ಎಲ್ಲದರಲ್ಲೂ ಕಂಟ್ರೋಲ್ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಎಮೋಷನ್ಸ್ ಆಗಿರ್ಬೋದು, ಖುಷಿ ಮತ್ತು ದುಃಖ ಎರಡು ಕಂಟ್ರೋಲಲ್ಲಿ ಇದ್ರೇ ಹ್ಯಾಪಿ ಆಗಿರೋಕ್ಕೆ ಸಾಧ್ಯ. ಲಿಬ್ರೇಷನ್ ಅಂದ್ರೆ ಇಂಡಿಪೆಂಡೆನ್ಸ್, ನಮ್ಮಲ್ಲಿ ಹೇಳಬೇಕಂದ್ರೆ ಮೋಕ್ಷ. ಸೊ ಅದನ್ನು ಕೊಡ್ತಾಳೆ. ಮತ್ತು ಶಿವನೊಳಗೆ ಶಕ್ತಿ ಇರ್ತಾಳೆ. ಸೊ ಇದು ಟಾಪ್ ಆಫ್ ದಿ ಸ್ಟಾರ್ ಅಲ್ಲಿ ಇರ್ತಾಳೆ ಇವಳು. ಸೊ ಇದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಇದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ಲೇಟರ್ ನೀವೇನು ಮಾಡಬೇಕು, ಇಲ್ಲೊಂದು ಮಂತ್ರ ಹಾಕ್ತೀನಿ, ಅದನ್ನು ನೀವು ಹೇಳಬೇಕು. ಓಕೆ. ಅದಕ್ಕಿಂತ ಮುಂಚೆ ಬೀಜ ಮಂತ್ರ ಅಂದರೆ
ಈ ಥರ ನೀವು ಮೆಡಿಟೇಟ್ ಮಾಡಬೇಕು. ಓಕೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ. ಮತ್ತು ಮೇನ್ ಮಂತ್ರ ಏನು ನಮ್ಮ ವೇದಿಕ್ ಚಾಂಟ್ಸಲ್ಲಿ ಹೇಳಿದ್ದಾರೆ ವರ್ಸಸ್ಸಲ್ಲಿ, ಅದು ನಾನು ಲಾಸ್ಟ್ ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಅದು ದೊಡ್ಡದಿದೆ. ಅದು ಈಗೇನು ನಾನು ಒಂದೊಂದು ದೇವ್ರ ಬಗ್ಗೆನೂ ಹೇಳಿದೆ, 4 ಗಾಡ್ಸ್ ಇರ್ತಾರೆ, ಅಸೋಸಿಯೇಟೆಡ್ ಗಾಡ್ಸ್ ಅಂತ. ಆ ಒಂದೊಂದು ದೇವತೆಗಳ ಮೇಲೇನೂ ಒಂದೊಂದು ಇದೆ ಅದು ಚಾಂಟ್ಸು. ಅದರದ್ದು ನಾನು ಹಾಕ್ತೀನಿ. ಅದನ್ನು ಕೇಳಿಬಿಟ್ಟು ಅದನ್ನು ನೀವು ಹೇಳಬೇಕು. ನೀವು ಎಷ್ಟು ನೀವು ರೇಂಜಿಗೆ ಹೇಳ್ತೀರಾ ಅಂದರೆ ಎಷ್ಟು ಭಕ್ತಿಯಿಂದ ಹೇಳ್ತೀರಾ, ಎಷ್ಟು ಪ್ರೀತಿಯಿಂದ ಹೇಳ್ತೀರಾ, ನೀವು ಅಷ್ಟು ಬೇಗ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಹಾರ್ಟ್ ಚಕ್ರ. ಓಕೆ, ಇನ್ನೊಂದು ಸ್ವಲ್ಪ ಸಿಂಪಲ್ ಮೆಥಡ್ ಹೇಳಬೇಕು ಅಂದರೆ ಕಲರ್. ಫಸ್ಟ್ ನೀವು ಮೆಡಿಟೇಷನಿಗೆ ಕೂತ್ಕೋಬೇಕು. ನೀವು 4 o'clock ಮಾಡಿದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಕಲರ್ ನೀವು ಗ್ರೀನ್ ಕಲರ್ ಅಸೋಸಿಯೇಟ್ ಆಗಿದ್ದರಿಂದ ನೀವು ಗ್ರೀನ್ ಬಟ್ಟೆನ ಹಾಕೊಳ್ಳೋದು, ತುಂಬ ಗ್ರೀನ್ ಊಟ ಮಾಡೋದು, ಗ್ರೀನ್ ಪೆನ್ನಲ್ಲಿ ಬರೆಯೋದು, ಗ್ರೀನ್ ನೋಡೋದು. ಸೊ ಈ ಥರ ಮಾಡಬೇಕು. ನೆಕ್ಸ್ಟ್ ವಿಜುವಲೈಸೇಷನ್. ನೀವು ವಿಜುವಲೈಸ್ ಮಾಡಬೇಕು. ಇಮ್ಯಾಜಿನ್ ಮಾಡ್ಕೋಬೇಕು. ಒಂದು ಗ್ರೀನ್ ಲೈಟ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಅದು ನಿಮ್ಮ ಹಾರ್ಟ್ ಸುತ್ತ ಗ್ರೀನ್ ಲೈಟ್ ಸರೌಂಡ್ ಆಗಿದೆ ಅಂತ ಅಂದ್ಕೋಬೇಕು. ಅದನ್ನು ವಿಜುವಲೈಸ್ ಮಾಡಬೇಕು, ನೋಡ್ತಾ ಇರಬೇಕು, ವಿಜುವಲೈಸ್ ಮಾಡಬೇಕು. ಅದು ಕೂಡ ಒಂದು ಮೆಡಿಟೇಷನಿಂದ ಪಾರ್ಟ್. ಫಸ್ಟ್ ನೀವು ಕುತ್ಕೊಂಡಾಗ ಮೆಡಿಟೇಷನಿಗೆ ಒಂದು ವೈಟ್ ಲೈಟ್ ಪೂರ್ತಿ ನಿಮ್ಮ ಬಾಡಿ ಕವರ್ ಮಾಡ್ತಾ ಇದೆ, ಆ ರೀತಿ ಅಂದ್ಕೋಬೇಕು. ಓಕೆ, ನೆಕ್ಸ್ಟ್ ನೀವು ಯಾವುದಾದ್ರೂ ಒಂದು ಹಾರ್ಟ್ ಚಕ್ರ ರಿಲೇಟೆಡಿಂದು ಯಾವುದಾದ್ರೂ ಮಂತ್ರ ಹೇಳಲಿಕ್ಕಾಗಿಲ್ಲ ಅಂದರೆ ಕೇಳೋದು. ಓಕೆ, ಅದನ್ನು ಮಾಡಬೇಕು ಮೆಡಿಟೇಷನ್ ಟೈಮಲ್ಲಿ. ಈಗ ಲಾಸ್ಟಿಗೆ ಏನು ಮಂತ್ರ ಹಾಕ್ತೀನೋ ಅದು ನಿಮಗೆ ಹೇಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ನೀವು ಕಂಟಿನ್ಯೂಸ್ ರಿಪೀಟೆಡಾಗಿ ಕೇಳಬೇಕು. ಅದ್ರ ಮೇಲೆ ನಿಮ್ಮ ಧ್ಯಾನ ಇರಬೇಕು. ಓಕೆನಾ? ಲೇಟರ್ ಬರ್ತಾ ನೀವು ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವಾಗಿ ಕಲಿತೀರಾ. ಓಕೆ, ನೀವು ಅದನ್ನು ಕಂಟಿನ್ಯೂಸ್ ಆಗಿ ಕೇಳಬೇಕು. 28 times ಆ ಥರ ನೀವು ಕೇಳಬೇಕು ಅದನ್ನು, ಹೇಳೋಕ್ಕಾಗಲಿಲ್ಲ ಅಂದರೆ. ನೆಕ್ಸ್ಟ್, ಯೋಗ ಮಾಡಲೇಬೇಕು ಕಂಪಲ್ಸರಿ. ಮೆಡಿಟೇಷನ್ ಆ್ಯಂಡ್ ಯೋಗ ಇಸ್ ಅಟ್ಮೋಸ್ಟ್ ಕಂಪಲ್ಸರಿ ಫಾರ್ ಆಲ್ ದಿ ಚಕ್ರಾಸ್. ಯೋಗ ರಿಲೇಟೆಡ್ ಟು ಹಾರ್ಟ್ ಚಕ್ರಾಸ್ ನಾನು ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡಿ. ಸೊ ಅದು ಇವೆಲ್ಲ ಪೋಸಸ್ ಬಂದುಬಿಟ್ಟು ಹಾರ್ಟ್ ರಿಲೇಟೆಡ್ ಚಕ್ರಾಸ್, ಏನೇನು ರಿಲೇಟೆಡ್ ಯೋಗಗಳಿದೆ ಅದೆಲ್ಲ ಹಾರ್ಟ್ ಚಕ್ರ ಓಪನಿಂಗಿಗೆ ಹೆಲ್ಪ್ ಮಾಡುತ್ತೆ. ಮತ್ತು ಬೀಜ ಮಂತ್ರ, ನಿಮ್ಗೆ ಯಾವ ಮಂತ್ರ ಹೇಳೋಕ್ಕಾಗಿಲ್ಲ ಅಂದ್ರೂ ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀರಾ, ಈಗ ನೀವು ಮಾಡಬೇಕು ಮೆಡಿಟೇಷನ್, ಆ ಥರ ಏನಾದರೂ ಬಂದರೆ ನೀವು ಬೀಜ ಮಂತ್ರ ಅಂತಲೂ ಮಾಡ್ಬೋದು. ಬಟ್ ಅಷ್ಟೇ ಭಕ್ತಿ ಇರಬೇಕು. ಇದು ಮೋರ್ ದ್ಯಾನ್ 108 times ನೀವು ಹೇಳಬೇಕು ಈ ಮಂತ್ರ ಹೇಳಿದರೆ. ಆ್ಯಂಡ್ ಅಫರ್ಮೇಷನ್ ಕೊಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಏನಂತ ಅಫರ್ಮೇಷನ್ ಕೊಡ್ತೀರಾ? ಐ ಆಮ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಲವ್ effortlessly and unconditionally. Okay, I am giving and receiving love effortlessly and unconditionally. ಇದು ಅಫರ್ಮೇಷನ್. ಓಕೆ, ಇದು ಸಿಂಪಲ್ ಸ್ಟೆಪ್ಸ್, ಸಿಂಪಲ್ ಮೆಥಡ್. ನೀವು ಎಲ್ಲನೂ ಫಾಲೋ ಮಾಡಲೇಬೇಕು. ಓಕೆ, ಯೋಗ ಮತ್ತು ಮೆಡಿಟೇಷನ್ ಇಸ್ ಅಟ್ಮೋಸ್ಟ್ ಕಂಪಲ್ಸರಿ. ನೀವು ಇದನ್ನು ಮಾಡಿದರೆ ನೀವು ಹೀಲ್ ಆಗ್ತೀರಾ, ನೀವು ಆ್ಯಕ್ಟಿವೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೀವು ಕಾನ್ಸಂಟ್ರೇಟ್ ಮಾಡಬೇಕು ದೇವ್ರ ಮೇಲೆ, ಡಿವೈನ್ ಮೇಲೆ. ಓಕೆ, ನೀವು ಫಸ್ಟ್ ಏನು ಕೂತ್ಕೊತೀರಾ ಮೆಡಿಟೇಷನಲ್ಲಿ, ಆವಾಗ ಒಂದು ವೈಟ್ ಲೈಟ್ ನಿಮ್ಮ ಹತ್ರ ಇದೆ, ನೀವು ಫುಲ್ ಪ್ಯೂರ್ ಎನರ್ಜಿಯಲ್ಲಿ ಇದ್ದೀರಾ, ನೀವು ಹಾರ್ಟ್ ಪೂರ್ತಿ ನಿಮ್ಮ ಗ್ರೀನ್ ಲೈಟಲ್ಲಿದೆ. ಸ್ವಲ್ಪ ಇದು ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ಉಸಿರಾಡೋದು, ಆ ರೀತಿ ಜೋರಾಗಿ ಉಸಿರಾಡೋದು, ಆ ರೀತಿ ಮಾಡಬೇಕು ಎಕ್ಸಸೈಸ್. ಆಮೇಲೆ ನೀವು ಚಾಂಟ್ ಮಾಡಬೇಕು. ಚಾಂಟ್ ಮಾಡೋಕ್ಕೆ ನಾನು ಲಾಸ್ಟಿಗೆ ಏನು ಮಂತ್ರ ಹಾಕ್ತೀನಿ ಅದು ತುಂಬ ಇಂಪಾರ್ಟೆಂಟ್ ಮಂತ್ರ, ಅದು ಆ್ಯಕ್ಟಿವೇಷನಿಗೆ. ಓಕೆ, ಅದು 4 ದೇವತೆಗೂ ರಿಲೇಟೆಡ್ ಇರೋದಂತೂ. ಪ್ಲೀಸ್ ಅದನ್ನು ನೀವು ಮಾಡಲೇಬೇಕು. ನಿಮ್ಗೆ ಹೇಳೋಕ್ಕಾಗಿಲ್ಲ ಅಂದರೂ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನೀವು ಅದನ್ನು ಕೇಳಿ 28 times ರಿಪೀಟೆಡ್ಲಿ ಕೇಳಿ. ನೀವು ಕುತ್ಕೊಳ್ತೀರಲ್ಲ ಆವಾಗೆ ನೀವು ಮೆಡಿಟೇಷನ್ ಥರ ಈಗ ಏನು ಹೇಳಿದೆ ವೈಟ್ ಲೈಟ್, ಸೊ ಆ ಥರದಲ್ಲಿ ಕುತ್ಕೊಂಡು ಅದು ನಿಮ್ಗೆ ಸರೌಂಡ್ ಆಗ್ತಾಯಿದೆ ಅಂತ ಅಂದ್ಕೊಂಡು ನೀವು ಅದನ್ನು ಕಣ್ಣು ಮುಚ್ಚಿ ಅದನ್ನೇ ಅದ್ರ ಮೇಲೆ ನಿಮ್ಮ ಗಮನ ಇರಬೇಕು. ಓಕೆ, ಈ ರೀತಿ ಮಾಡಿದರೆ ಆ್ಯಕ್ಟಿವೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಲೆನ್ಸ್ ಆದರೆ ಏನೇನು ಉಪಯೋಗ ಅಂತ ಹೇಳಿದ್ದೀನಿ. ಸೊ ಇದರಿಂದ ನೀವು ಖುಷಿಯಾಗಿದ್ದರೆ ಬೇರೆಯವರು ನಿಮಗೆ ಅಟ್ರ್ಯಾಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಖುಷಿಯಾಗಿಲ್ಲ ಅಂದರೆ ಯಾರು ಖುಷಿಯಾಗಿರೋಲ್ವೋ ಅವ್ರಿಗೆ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಖುಷಿಯಾಗಿದ್ದರೆ ನಿಮ್ಮ ಜೊತೆಗಿರೋರು ಇದು ವೈಬ್ರೇಷನ್ ಚೇಂಜ್ ಆಗುತ್ತೆ ಮತ್ತು ಅವರು ಖುಷಿಯಾಗಿರ್ತಾರೆ. ಸೊ ಈ ರೀತಿದು ಕನೆಕ್ಟೆಡ್ ಇರುತ್ತೆ. ಹಾಗಾಗಿ ನಿಮ್ಮ ಪರ್ಸನಿಗೆ ನೀವು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ನು ಕಳಿಸ್ಬೇಕು. ಆ ರೀತಿ ಕಳಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೇನ್ ಪಾಯಿಂಟು, ಈಗ ನೀವು ಮೆಡಿಟೇಷನ್ಗೆ ಕುತ್ಕೊಂಡಿದ್ದೀರಾ, ನೀವು ಹಾರ್ಟ್ ಚಕ್ರಾನ
ನೀವು ಮೆಡಿಟೇಟ್ ಮಾಡುವಾಗ ಏನು ಮಾಡಬೇಕಂದ್ರೆ ನಿಮ್ಮ ಹಾರ್ಟ್ ಚಕ್ರದೇನಿದು ಸಿಂಬಲ್ ಇರುತ್ತೋ ಇದು ರೊಟೇಟ್ ಆಗ್ತಾ ಇದೆ ಅಂತ ಅನ್ಕೋಬೇಕು. ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ ಅಂತ ಅನ್ಕೋಬೇಕು. ಓಕೆ, ನೀವು ಇದೇನು ಪೆಟಲ್ಸ್ ಇದೆ ಇದೆಲ್ಲ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ ಅಂತ ನೀವು ಅನ್ಕೋಬೇಕು, ವಿಜುವಲೈಸ್ ಮಾಡಬೇಕು. ಮತ್ತು ನಿಮ್ಮ ಹಾರ್ಟ್ ಹತ್ರ ಇದು ರೊಟೇಟ್ ಆಗ್ತಾ ಇದೆ ಅಂತ ಅನ್ಕೋಬೇಕು ಆ ಜಾಗದಲ್ಲಿ. ಮತ್ತು ಅದರಿಂದ ಒಂದು ಪಿಂಕ್ ಲೈಟ್, ಓಕೆ, ಬ್ಯೂಟಿಫುಲ್ ಆದ ಅದರಿಂದ ಒಂದು ಪಿಂಕ್ ಲೈಟ್ ನಿಮ್ಮ ಲವ್ಡ್ ಒನ್ಸ್ ಕಡೆಗೆ ಅದು ಹೋಗ್ತಾ ಇದೆ ಅನ್ನೋ ರೀತಿ ನೀವು ಯೋಚನೆ ಮಾಡಬೇಕು. ಏನು ಮಾಡಬೇಕು, ನೀವು ವಿಜುವಲೈಸ್ ಮಾಡ್ಕೋಬೇಕು ನಿಮ್ಮ ಪರ್ಸನ್ ನಿಮ್ಮ ಮುಂದಿದ್ದಾರೆ. ಓಕೆ, ನಿಮ್ಮ ಹಾರ್ಟಲ್ಲಿರೋ ಹಾರ್ಟ್ ಚಕ್ರನ 12 ಪೆಟಲ್ಸ್ ಏನಿದೆ ಅದು ಕ್ಲಾಕ್ ವೈಸ್ ಅಂದರೆ ನಾವು ಪ್ರದಕ್ಷಿಣೆ ಏನು ಹಾಕ್ತೀವಿ ಸೊ ಆ ರೀತಿದು ತಿರುಗ್ತಾ ಇದೆ. ಮತ್ತು ಅದರಿಂದ ಬರುವ ಪಿಂಕ್ ಲೈಟ್ ನಿಮ್ಮ ಪರ್ಸನ್ನ ಹಾರ್ಟ್ ಚಕ್ರದಲ್ಲಿ ಹೋಗ್ತಾ ಇದೆ. ಈ ರೀತಿ ವಿಜುವಲೈಸ್ ಮಾಡಬೇಕು. ಓಕೆ, ಸೊ ಇದನ್ನು ಮಾಡಿ ಆ್ಯಂಡ್ ಮಂತ್ರ ಲಾಸ್ಟಲ್ಲಿ ಪ್ಲೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ನೋ ತುಂಬ ಲೆಂದಿ ಆಗಿದೆ ವಿಡಿಯೋ ಇದು, ಬಟ್ ಪೂರ್ತಿ ಕೇಳಿ. ಓಕೆ, ಈಗ ನಾನು ಮಂತ್ರನ ಹಾಕ್ತಾ ಇದ್ದೀನಿ, ಅದನ್ನು ಕೇಳಿ. ನೀವು ಮೆಡಿಟೇಟ್ ಮಾಡುವಾಗಾದರೂ ಕೇಳ್ಬೋದು. ಓಕೆ, ಅಥವಾ ನೀವು ಹೇಳಾದರೂ ಹೇಳ್ಬೋದು. ಸರಿನಾ? ಸೊ ಪೂರ್ತಿ ಕೇಳಿ. Chanting these verses regularly, being conscious of their meaning and meditating on the associated forms is one of the prescribed ways of activating this chakra. Tasyordhve hridi pankajam sulalitam bandhuka kantyujvalam काद्यैर् द्वादश वर्णकैरुपहितं सिन्दूर रागान्वितैः नाम्ना अनाहतसंज्ञकं सुरतरुं वाञ्छातिरिक्तप्रदं वायोर्मण्डलमत्र धूमसदृशं षट्कोणशोभान्वितं तन्मध्ये पवनाक्षरं च मधुरं धूमावलीधूसरं ध्यायेत् पाणिचतुष्टयेन लसितं कृष्णाधिरूढं परं तन्मध्ये करुणानिधानममलं हंसाभमीशाभिधं पाणिभ्यामभयं वरं च विदधल्लोकत्रयाणामपि अत्रास्ते खलु काकिनी नवतडित् पीता त्रिनेत्रा शुभा सर्वालङ्करणान्विता हितकरी सम्यक् जनानां मुदा हस्तैः पाशकपालशोभनवरान् सम्बिभ्रती चाभयं मत्ता पूर्णसुधारसार्द्रहृदया कंकालमालाधरा एतन्नीरजकर्णिकान्तरलसच्छक्तिस्त्रिकोणाभिधा विद्युत्कोटिसमानकोमलवपुः सास्ते तदन्तर्गतः बाणाख्यः शिवलिङ्गकोऽपि कनकाकाराङ्गरागोज्ज्वलो मौलौ सूक्ष्मविभेदयुङ्मणिरिव प्रोल्लासलक्ष्म्यालयः ध्यायेद्यो हृदि पङ्कजं सुरतरुं सर्वस्य पीठालयं देवस्यानिलहीनदीपकलिका हंसेन संशोभितं भानोर्मण्डलमण्डितान्तरलसत् किञ्जल्कशोभाधरं वाचामीश्वर ईश्वरोऽपि जगतां रक्षाविनाशे क्षमः योगीशो भवति प्रियात् प्रियतमः कान्ताकुलस्यानिशं ज्ञानीशोऽपि कृतीजितेन्द्रियगणो ध्यानावधानक्षमः गद्यैः पद्यपदादिभिश्च सततं काव्याम्बुधारावहो लक्ष्मीरङ्गणदैवतं परपुरे शक्तः प्रवेष्टुं क्षणात्. ಎಸ್ ಗೈಸ್, ಇದು ನಿಮ್ಮ ಹಾರ್ಟ್ ಚಕ್ರ ರಿಲೇಟೆಡ್ ಮಂತ್ರ ಆಗಿತ್ತು. ಇದನ್ನು ನೀವು ಹೇಳ್ಬೋದು ಅಥವಾ ಹೇಳಲಿಕ್ಕಾಗಿಲ್ಲ ಅಂದರೆ ಕೇಳಿಬಿಟ್ಟು ಮೆಡಿಟೇಟ್ ಕಣ್ಣು ಮುಚ್ಕೊಂಡು ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.